ಇಲ್ಲ ಈಗ ಅನ್ಸುತ್ತೆ ಬರೀಬೇಕಲ್ವಾ, ಕಾಲೇಜ್ಗೆ ಹೋಗ್ಬೇಕಾಯ್ತಲ್ಲ ಆಸೆ ಆಗುತ್ತೆ. ಈಗ ಆಗಲ್ಲ ಅಂದ್ರೆ ಇವ್ರೆ ನಮ್ ಗುರುಗಳು. ಎಲ್ಲರೂ ಏನಂತಿದ್ರು ಅಂದ್ರೆ ಹೋಗಿದ್ಯಾ ಹೋಗು, ನಿನ್ ಕೈಲಿ ಏನೂ ಮಾಡಕ್ಕಾಗಲ್ಲ. ನನ್ನ ತಂದೆ ತಾಯಿ ಇರೋಷ್ಟು ಫೀಲೇ ಕೊಟ್ಟಿದ್ದಾರೆ. ಅಣ್ಣ ನಾಳೆ ಹಬ್ಬನ ಬಟ್ಟೆ ತಗೊಡ್ತೀನಿ ಬಾ, ಇಲ್ಲೇ ಹಾಕೋ. ಇಲ್ಲ ನಮ್ಮ ಒಂದೇ ಟೇಕಲ್ಲಿ ಹೊಡಿತಾರೆ. ನಾವು ವಿಡಿಯೋ ಎಷ್ಟೊಂದ್ಸಲ ವಿಡಿಯೋ ಆದ್ಮೇಲೆ ಎಡಿಟಿಂಗ್ ಅಲ್ಲಿ ನೋಡಿದೀವಿ, ನಮ್ ಜಾನು ಇರಲ್ಲ ಈ ವಿಡಿಯೋಲಿ ಅಂತ. ಎಲ್ಲಾದ್ರೂ ಒಂದ್ ಗ್ಯಾಪ್ ಅಲ್ಲಿ ನಮ್ ಜಾನು ಇರುತ್ತೆ. ಇವಾಗ ಯಾರ್ಯಾರು ದೂರ ಆಗಿದ್ರು ಆಲ್ಮೋಸ್ಟ್ ಎಲ್ಲ ಹತ್ರ ಆಗ್ತಾ ಇದಾರೆ ಅಂತ ಹೇಳ್ಬೋದು. ಅಂದ್ರೆ ನೀವೀಗೆಲ್ಲ ಹೇಳ್ತಿದ್ರೆ ಒಂದ್ ಕಡೆ ಈ ತರ ಎಲ್ಲ ನಡೆಯುತ್ತಾ ಅಂತ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ನೀವ್ ಹಿಂಗೆಲ್ಲ ಆಗಿದೆ, ಇವಾಗ ಹಿಂಗೆಲ್ಲ ಆಗ್ತಿದೆ ಅಂತ ಅಂದಾಗ ಸದ್ಯ ನಮಗೆ ಒಂದು ರೀತಿಯ ಸಮಾಧಾನ, ಖುಷಿ ಆಗುತ್ತೆ ಖಂಡಿತ. ದೃಷ್ಟಿ ಆಗದೆ ಇರ್ಲಿ. ನಿಮ್ ಸ್ಟೂಡೆಂಟ್ಸ್ ಬಗ್ಗೆ ಹೇಳಿ, ನನಗೆ ಕುತೂಹಲ ಇದೆ. ನೀವು ಡಾನ್ಸ್ ಕೊರಿಯೋಗ್ರಾಫರ್, ಡಾನ್ಸ್ ಟೀಚರ್, ನಿಮ್ ಸ್ಟೂಡೆಂಟ್ಸ್ ಎಲ್ಲ ಯಾವ ರೀತಿ, ಅವ್ರ ಜೊತೆ ನೀವು ಹೇಗಿರ್ತೀರಾ? ಆಸ್ ಅ ಟೀಚರ್ ಹೇಗೆ ಇವರು? ತುಂಬಾ ಸ್ಟ್ರಿಕ್ಟ್ ಇರ್ತಾರೆ. ನಮಗ್ ಸ್ಟ್ರಿಕ್ಟ್ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ನಾನು ಆಲ್ಮೋಸ್ಟ್ ಬಿಕಾಮ್ ಫಸ್ಟ್ ಇಯರ್ ಇದ್ದೆ. ನಿಮಗ್ ಮಾತ್ರ ಸ್ಟ್ರಿಕ್ಟ್ ಮಾಡ್ತೀರಿ? ಇಲ್ಲ, ನಮಗೂ ಸ್ಟ್ರಿಕ್ಟ್ ಮಾಡ್ತೀವಿ. ಮಾತಾಡ್ಸ್ತಾನೆ ಇರ್ಲಿಲ್ಲ ಅವರು. ಅದೇ ವೆರಿ ಗುಡ್. ಅದೇ ಟೀಚರ್ ಆದ್ರೆ ಜಾಸ್ತಿ ಮಾತಾಡ್ಸಿರ್ಲಿಲ್ಲ. ಇದು ಸರಿ ಮಾಡಿ ಅಂದ್ರೆ ಅದು ಸರಿ ಮಾಡಿ, ಅದೇ ಯಾವಾಗ್ಲೂ ಹಂಗೇನೆ ಮುಖ ಒಂಥರ ಗಂಟಾಕೊಂಡಿರ್ತಾರೆ. ಇವಾಗ್ಲೂ ಅಷ್ಟೇ ಕ್ಲಾಸಲ್ಲಿ. ಅಂದ್ರೆ ಮಕ್ಳಿಗೆ ಟೀಚ್ ಮಾಡೋದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ತುಂಬಾ ಖುಷಿಯಾಗಿರ್ತಾರೆ ಮಕ್ಕಳು. ಅಂದ್ರೆ ಅವ್ರಿಗೆ ತುಂಬಾ ಆಸೆ, ಮಕ್ಕಳನ್ನೆಲ್ಲ ರೌಂಡ್ ಹಾಕೊಂಡು ತುಂಬಾ ಖುಷಿ. ಮಕ್ಳು ಇವಾಗ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ, ಈಗ ನಾನು ಸ್ವಲ್ಪ ದಿವಸ ನಾನ್ ತಗೊಳಕ್ ಸ್ಟಾರ್ಟ್ ಮಾಡಿದೆ, ಇವರು ಬೇರೆ ಕೆಲಸ ಅದು ಇದು ಅಂತ. ನಾನು ಎಷ್ಟೇ ಚೆನ್ನಾಗಿ ಟೀಚ್ ಮಾಡಿದ್ರು ಮಕ್ಳಿಗೆ ಸರ್ರೇ ಇಷ್ಟ. ಮ್ಯಾಮ್ ಸರ್ ಬರಲ್ವಾ ಮ್ಯಾಮ್, ಸರಿ ಯಾವಾಗ ಬರ್ತಾರೆ? ಹೋದ ತಕ್ಷಣ ಅದೇ ಕ್ವಶನ್, ಮ್ಯಾಮ್ ಇವತ್ತು ಸರ್ ಬರಲ್ವಾ ಮ್ಯಾಮ್ ಅಂತ. ಅದ್ ನಂಗೆ ಖುಷಿ ಆಗುತ್ತೆ. ಎಲ್ಲರೂ ಏನಂದ್ರೆ ಅವ್ರು ಸ್ಟ್ರಿಕ್ಟ್ ಆಗಿ ಹೇಳ್ಕೊಟ್ರು ಅಷ್ಟೇ ಫ್ರೆಂಡ್ಲಿಯಾಗೂ ಇರ್ತಾರೆ ಫ್ರೀ ಟೈಮಲ್ಲಿ. ಅದು ಒಂದು ಟೀಚರ್ ಆಗಿ ನಿಜವಾಗ್ಲೂ ಅದು ಒಂದು ಒಳ್ಳೇದು ಅನ್ಸುತ್ತೆ. ನಾನು ಸ್ಟ್ರಿಕ್ಟ್ ಆಗಿದ್ರೆ ಸ್ಟ್ರಿಕ್ಟ್ ಆಗೇ ಇರ್ತೀನಿ, ಇವರು ಸ್ವಲ್ಪ ಸ್ಟ್ರಿಕ್ಟ್ ಆಗೂ ಇರ್ತಾರೆ, ಫ್ರೀ ಟೈಮಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಬ್ಯಾಲೆನ್ಸ್ ಚೆನ್ನಾಗಿ ಮಾಡ್ತಾರೆ. ಹೌದು. ಹೆಂಗೆ ಕಲ್ತ್ರಿ ನೀವು ಈ ಟೀಚಿಂಗ್ ಕ್ಯಾಪಬಿಲಿಟೀಸ್ ಎಲ್ಲ? ಹೆಂಗ್ ಬಂದಿದ್ದು? ಹಂಗೆ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿಸಿ ಈಗ ನಾನು ಜೂಂಬಾ ನಾನೇ ತಗೊಂತಾ ಇರೋದು, ಮಾರ್ನಿಂಗ್ ಬ್ಯಾಚಸ್. ವೆರಿ ನೈಸ್. ನೀವಿಬ್ರು ಸೇರಿ ಮಾಡಿರೋ ತುಂಬಾ ಮೆಮೊರೇಬಲ್ ಇವೆಂಟ್ ಯಾವುದು? ಅಂದ್ರೆ ನೀವು ಸಾಕಷ್ಟು ಇವೆಂಟ್ಸ್ ಕಡೆ ಪರ್ಫಾರ್ಮ್ ಮಾಡಿರ್ತೀರಾ, ಬೇರೆ ಬೇರೆ ಊರುಗಳಲ್ಲಿ ಮಾಡಿರ್ತೀರಾ, ತುಂಬಾ ನೀವು ಇಷ್ಟಪಟ್ಟಿದ್ದು, ಕಷ್ಟ ಆದ್ರೂ ಸಹ ಕೊನೆಗೆ ಇಟ್ ವಾಸ್ ವೆರಿ ನೈಸ್ ಅಂತ ಅನ್ಸಿದ್ದು ನಮ್ ಕ್ಲಾಸ್ದೇ ಅನ್ಸುತ್ತೆ. ಯಾಕಂದ್ರೆ ನಮ್ಗೆ ಫಸ್ಟ್ ಟೈಮು ನಾವು ಕ್ಲಾಸ್ ಓಪನ್ ಮಾಡಿದಾಗ ನಮ್ಗೆ ಆನ್ಯುವಲ್ ಡೇ ಮಾಡಕ್ಕೆ ತುಂಬಾ ಕಷ್ಟ ಇತ್ತು. ಅಮೌಂಟ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ, ತುಂಬಾ ಕಷ್ಟ. ನಾವು ಸಾಲ ಮಾಡ್ಬಿಟ್ಟು ಮಾಡಿದ್ರಿ ಫಸ್ಟ್ ಟೈಮ್ ಮಾಡಿದಾಗ ಒಂದ್ ಬ್ರಾಂಚ್ಗೆ. ಅದ್ ನಮ್ಗೆ ಎಲ್ಲಾ ಸಾಲ ಮಾಡಿದಾಗ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇತ್ತ? ಇವಾಗ ಅದೂ ಇದೆ, ಯಾಕಂದ್ರೆ ಮಕ್ಳಿಗೆ ಎಂಟರ್ಟೈನ್ಮೆಂಟು ಬೇಕು. ಅವ್ರ ಟ್ಯಾಲೆಂಟ್ ಹೆಂಗಿದೆ ಅಂತ ತೋರ್ಸ್ಕೊಳಕ್ ಒಂದ್ ವೇದಿಕೆ ನಾವು ಕೊಡ್ಲೇಬೇಕು ಅಲ್ವಾ? ಅದು ಹೌದು, ಅವ್ರ ರೈಟ್ಸ್. ಹೌದು, ಅವ್ರು ಕೇಳಕ್ಕೆ ಅವ್ರಿಗೂ ರೈಟ್ಸ್ ಇದೆ. ನಾವು ಅದೆಲ್ಲ ಸಾಲ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಒಂದ್ಸಲ ಪ್ರಿಪೇರ್ ಆದಾಗ ಬೇಕಾ ಇದು ಕ್ವಿಟ್ ಮಾಡ್ಬಿಡೋಣ, ಬೇಡ ಬಿಡೋ, ಅಡ್ಮಿಷನ್ ಆಗೋಷ್ಟು ಜನ ಆಗ್ಲಿ, ಇಲ್ಲಾಂದ್ರೆ ಬೇಡ ಅಂತಾನು ಅನ್ಸ್ತಿತ್ತು. ಆಮೇಲೆ ಅದು ಮಾಡಿದಾಗ ತುಂಬಾ ಖುಷಿ ಆಯ್ತು. ಎಲ್ಲ ಇವೆಂಟ್ಗಿಂತ ನಮ್ಮ ಇವೆಂಟ್ ಫಸ್ಟ್ ಟೈಮ್ ನಾವು ಮಾಡ್ತಿದೀವಲ್ವಾ ಅನ್ನೋದನ್ನ ನಂಗೆ ತುಂಬಾ ಖುಷಿ ಆಯ್ತದು. ಸ್ಟ್ರಗಲ್ ಮಾಡಿದ್ವಲ್ಲ ತುಂಬಾ, ನಾವು ಮಾಡಿದೀವಿ. ನನ್ ಕ್ಲಾಸ್ ನಾನ್ ಫಸ್ಟ್ ಇವೆಂಟ್ ಮಾಡೋದು ಅನ್ನೋದು ಒಂದು ಖುಷಿ ಆಯ್ತು ನನಗೆ. ಇಷ್ಟು ವರ್ಷ ಸ್ಟ್ರಗಲ್ ಮಾಡಿ ಇವೆಂಟ್ ಮಾಡೋಷ್ಟು ನಾನು ಬೆಳೆದಿದ್ನಲ್ವಾ, ನಂಗೆ ಅದು ಖುಷಿ ಆಯ್ತು ಪರ್ಸನಲಿ. ಅಂಡ್ ನೀವು ಇನ್ಸ್ಟಾಗ್ರಾಮ್ ಬಯೋಲಿ ಹಾಕೊಂಡಿದ್ದೀರಾ, ನೀವು ಕಿಚ್ಚ ಸುದೀಪ್ ಸರ್ ನಿಮ್ಮ ಇನ್ಸ್ಪಿರೇಷನ್ ಅಂತ. ಯಾವ ರೀತಿ ಇನ್ಸ್ಪಿರೇಷನ್? ಅಂಡ್ ಅವರು ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್, ಸಾಕಷ್ಟು ವಿಷಯಕ್ಕೆ ಅವರು ಇನ್ಸ್ಪಿರೇಷನ್. ನಿಮ್ಗೆ ಹೇಗೆ? ಒಂದು ಸಾಂಗ್ ಬರ್ದಿದ್ದೆ ಅವ್ರ ಮೇಲೆ. ಹೇಳಿ ಒಂದೆರಡು ಲೈನ್ ನಮಗೋಸ್ಕರ. ಸಾಂಗ್ ನೀವೇ ಪ್ಲೇ ಮಾಡ್ಕೋಬೇಕಷ್ಟೇ, ಮರ್ತು ಬಿಟ್ಟಿದ್ದೀನಿ. ಸೊ ಸಾಂಗ್ ಬರ್ದಿದ ತಕ್ಷಣ ಸೊ ನಮ್ಮ ಸರ್ ಹತ್ರ ಹೋದೆ. ಸರ್ ಸುದೀಪ್ ಸರ್ನ ಮೀಟ್ ಮಾಡೋಣ, ಕರ್ಕೊಂಡು ಹೋಗೋಣ, ಯಾವತ್ತಾದರೂ ಕರ್ಕೊಂಡು ಹೋಗ್ತೀನಿ, ವೆಯ್ಟ್ ಮಾಡು ಅಂತ ಹೇಳಿದ್ರು. ಇಲ್ಲ ಸರ್ ಬೇಗ ಹೋಗೋಣ, ಯಾಕಂದರೆ 28ಗೆ ಹೋಗಿದ್ದೆ ಅವ್ರ ಮನೆ ಹತ್ರ, ಹಿಂದಿನ ತಿಂಗಳು. ಸರ್ ಇನ್ನೊಂದು 3 ದಿವಸ ಇದೆ, ಅವ್ರ ಬರ್ತ್ಡೇ ಹೋಗ್ಬೇಕು. ಬರ್ತ್ಡೇ ಕರ್ಕೊಂಡು ಹೋಗ್ತೀನಿ ಬಿಡ್ಲ, ನಿನ್ ಬಿಟ್ರೆ ಇನ್ಯಾರನ್ನೋ ಕರ್ಕೊಂಡು ಹೋಗ್ಲಿ ಅಂತ. ಯಾಕಂದ್ರೆ ಅವ್ರ ಜೊತೆ ನಾನೇ ಇದ್ದಿದ್ದಾಗ ನನ್ನೇ ಕರ್ಕೊಂಡು ಹೋಗ್ಬೇಕಲ್ಲ. ಅಷ್ಟೊಳಗಡೆ ಇವ್ರು ಬೇರೆ ಕೆಲಸ ಇದೆ ಅಂತ ಹೇಳಿದ್ದಾರೆ, ಶೂಟಿಂಗ್ ಬೇರೆ ಇದೆ, ಏನಪ್ಪ ಮಾಡೋದು? 3 ದಿವಸದಲ್ಲಿ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಶೂಟ್ ಎಲ್ಲ ಆಗುತ್ತಾ ಅಂತ ನೋಡಿದೆ. 3 ದಿವಸದಲ್ಲಿ ರಜಾ ಹಾಕ್ಬಿಟ್ಟು ಸಾಂಗ್ ಶೂಟು ಮುಗಿಸ್ಕೊಂಡ್ಬಿಟ್ಟೆ. ಅವಾಗ ಕಾಲ್ ಮಾಡಿದೆ, ಸರ್ ನಾಳೆ ಬರೋದಂತ, ನೀನು ಡೈರೆಕ್ಟ್ ಬಂದ್ಬಿಡು ಅಂದ್ಬಿಟ್ರು. ತಗೊಂಡೋಗ್ಬಿಟ್ಟು ಸುದೀಪ್ ಸರ್ಗೆ ತೋರಿಸ್ದೆ. ಮನೆ ಒಳಗಡೆ ಹೋಗಿ ನೋಡಿದ್ರು ಸುದೀಪ್ ಸರ್. ವಿಡಿಯೋ ಎಲ್ಲ ಫುಲ್ ನೋಡ್ಬಿಟ್ಟು ಚೆನ್ನಾಗಿದೆ, ಬಿರಿಯಾನಿ ಮಾಡಿದ್ವಿ ಹಾಕೊಂಡು ಬಿರಿಯಾನಿ ತಗೊಂಡ್ ಬಂದು ಅವರೇ ಕೊಟ್ರು. ಅವ್ರು ಮಾಡಿದ್ದೆ. ವಾವ್,
ಆದ್ರೂ ಕುಮಾರ್ ಅವರೇ ನಿಮ್ ಡೆಡಿಕೇಶನ್ ನಾನು ಬಹಳ ಮೆಚ್ತೀನಿ. ನೀವು ಅಕುಲ್ ಸರ್ ಜೊತೆ ಕೆಲಸ ಮಾಡ್ಬೇಕು ಅಂತ ನೀವು ಮೇಕಪ್ ಕಲ್ತಿದ್ದ ಡೆಡಿಕೇಶನ್, 7 ವರ್ಷ ಕೆಲಸ ಮಾಡಿದ್ದು, ಅಂಡ್ ಸುದೀಪ್ ಸರ್ನ ಬರ್ತ್ಡೇ ದಿನ ಮೀಟ್ ಮಾಡ್ಬೇಕು ಅಂತ 3 ದಿನದಲ್ಲಿ ನೀವು ಎಲ್ಲ ಕೆಲಸ ಕಷ್ಟ ಬಿದ್ದಿದ್ದೀನಿ. ಅಲ್ಲ, ನನ್ಗೆ ನೀವ್ ಹೇಳ್ತಿದ್ರೆ ಅದು ಕೇಳೋದಕ್ಕೆ ಬಹಳ ಈಸಿ ಅನ್ಸುತ್ತೆ ಬಹುಶಃ ಕೆಲವ್ರಿಗೆ, ಬಟ್ ಅದಷ್ಟು ಈಸಿ ಅಲ್ಲ. ಬಟ್ ಸಿಗಲ್ವಲ್ಲ ಅವರು. ಹಾ, ಅಂದ್ರೆ ನಾವ್ ತುಂಬಾ ಅಂದ್ರೆ ಹೇಳೋದು ತುಂಬಾ ಈಸಿಯಾಗಿ ನಾಳೆ ಮಾಡೋಣ ಅಂತ ಹಿಂಗೆ ತಳ್ಳಿಬಿಡೋದು ಜಾಸ್ತಿ. ಎಲ್ಲೊಂದ್ ಕಡೆ ನಾನು ಹಂಗ್ ಮಾಡ್ತೀನಿ ಅಂತ ನನಗೆ ಅನ್ಸುತ್ತೆ. ಆದ್ರೆ ನೀವ್ ಈ ತರ ಅನ್ಕೊಂಡಿದ್ದನ್ನ ಮಾಡಿದೀರಲ್ಲ, ತುಂಬಾ ಖುಷಿ ಆಗುತ್ತೆ. ಈಗ ಅವ್ರ ಮನೆ ಹತ್ರ ಹೋಗ್ಬೇಕಂದ್ರೆ ಸಾಧ್ಯನೇ ಇಲ್ಲ ಹೋಗಕ್ಕೆ. ಈಗ ಇವ್ರ ಜೊತೆ ಹೋದ್ರೆ ಅಟ್ಲೀಸ್ಟ್ ಸಾಂಗ್ ಅನ್ನ ಕಂಪ್ಲೀಟ್ ನೋಡೋಷ್ಟನ ಇರುತ್ತಲ್ವಾ. ಓಕೆ, ಮಾಡ್ಲೇಬೇಕು. 3 ದಿವಸದಲ್ಲಿ ಮಾಡಿ ಎಡಿಟಿಂಗ್ ಎಲ್ಲ ಆಕ್ಚುಲಿ ನಾನೇ ಎಡಿಟ್ ಮಾಡಿದ್ದೆಲ್ಲ. DM ಮಾಡ್ಸಿದ್ ಬೇರೆಯವ್ರ ಕೈಯಲ್ಲಿ, ಎಡಿಟಿಂಗ್ ಎಲ್ಲ ನಾನೇ ಮಾಡಿದೆ. ತಗೊಂಡೋಗ್ಬಿಟ್ಟು ತೋರಿಸಿದ ತಕ್ಷಣ ಸಖತ್ ಖುಷಿ ಪಟ್ಟು ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಖುಷಿ ಪಟ್ಟಾದ್ಮೇಲೆ ಅಂದ್ರೆ ಅದೇ ನೀವು ಅವಕಾಶ ಸಿಕ್ಕಾಗ ನೀವು ಆ ಅವಕಾಶನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀರಾ, ಖುಷಿ ಆಗುತ್ತೆ. ಅಂಡ್ ನಾವ್ ನೋಡ್ತಾ ಇದೀವಿ ಆಗ್ಲಿಂದ ನಿಮ್ಗೆ ಬಹಳ ಟ್ಯಾಟೂಸ್ ಅಂದ್ರೆ ಬಹಳ ಇಷ್ಟ ಅನ್ಸುತ್ತೆ. ಹೇಗೆ ಈ ಟ್ಯಾಟೂ ಯಾವ ತರ ನಿಮ್ಗೆ ಓಕೆನಾ ಟ್ಯಾಟೂ? ಅವ್ರು ನನ್ನ ಮ್ಯಾರೇಜ್ ಆಗ ಮುಂಚೆನೆ ಹಾಕ್ಸ್ಕೊಂಡ್ಬಿಟ್ಟಿದ್ರು ಎಲ್ಲ ಫುಲ್. ಈಗ ಅದು ಇಲ್ಲೆಲ್ಲ ಸ್ವಲ್ಪ ಗ್ಯಾಪ್ ಇತ್ತು, ಇಲ್ಲೆಲ್ಲ ಕವರ್ ಮಾಡ್ಬಿಟ್ಟಿದ್ದಾರೆ. ಈ ಟ್ಯಾಟೂ ಪ್ರೀತಿ ಯಾವಾಗಿಂದ ಶುರು ಆಗಿತ್ತು? ಇಲ್ಲ, ಚಿಕ್ಕ ವಯಸ್ಸಿಂದ ಇಷ್ಟನೇ ನಂಗೆ ಟ್ಯಾಟೂಸ್ ಎಲ್ಲ. ಜಾತ್ರೆಲೆಲ್ಲ ಹಾಕ್ಸ್ಕೊಬಿಟ್ಟಿದೀನಿ. ಜಾತ್ರೆ ಟ್ಯಾಟೂಸ್ ಎಲ್ಲ ಇದೆ ಇಲ್ಲೆಲ್ಲ. ನಿಮ್ಗೆ ಯಾವ ತುಂಬಾ ಫೇವ್ರೆಟ್ ಟ್ಯಾಟೂ ಅಂತ ಕೇಳ್ಬಹುದಾ? ಅಕುಲ್ ಸರ್. ಯಾವಾಗ ಇದು ನೀವು ಟ್ಯಾಟೂ ಮಾಡಿಸಿದ್ದು? ಅವ್ರನ್ನ ಮೀಟ್ ಮಾಡಿದಾಗ. ಅವ್ರು ಮೀಟ್ ಮಾಡಕ್ ಮುಂಚೆನೆ ಹಾಕ್ಸ್ಕೊಂಡಿದ್ರು. ಅವ್ರು ಮೀಟ್ ಮಾಡಿದಾಗ ತೋರಿಸಿದ್ರು ಸರ್. ಅವ್ರು ತುಂಬಾ ಶಾಕ್ ಆದ್ರು. ಅಮೇಜಿಂಗ್ ಕುಮಾರ್ ಅವ್ರೆ. ಅಂದ್ರೆ ಈ ತರ ಐ ಗೆಸ್ ಅಭಿಮಾನನ ನಾವು ಯಾವ ರೀತಿಲೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ನಂಗೆ ತುಂಬಾ ಅಂದ್ರೆ ಎಮೋಷನಲ್ ಫೀಲ್ ಆಗ್ತಾ ಇದೆ. ವೆರಿ ನೈಸ್. ಡೆಫಿನೆಟ್ಲಿ ನಮ್ಗೆಲ್ರಿಗೂ ಅದೇ ಫೇವ್ರೆಟ್ ಟ್ಯಾಟೂ. ಅಂಡ್ ಈಗ ಡಾನ್ಸ್ ಅಂತ ಬಂದ್ರೆ ಇಬ್ರಿಗೂನುವೆ ಈ ಡಾನ್ಸ್ ಜೊತೆನೆ ಇನ್ನೊಂದು ಅಟ್ಯಾಚ್ಡ್ ಆಗಿ ಬರೋ ಅಂತದ್ದು ಫಿಟ್ ಆಗಿರೋದು ಅಂತ ನನಗೆ ಅನ್ಸುತ್ತೆ. ಅಂದ್ರೆ ನೀವು ಬೇರೆ ಪರ್ಫಾರ್ಮರ್ಸ್, ತುಂಬಾ ಫಿಟ್ ಆಗಿರೋದು ಇಂಪಾರ್ಟೆಂಟು. ಸುಸ್ತು ಆಗೋದನ್ನ ನೀವು ಮರ್ತು ಬಿಡ್ಬೇಕು. ಫಿಟ್ನೆಸ್ ನ ಹೇಗೆ ಮೇಂಟೈನ್ ಮಾಡ್ತೀರಾ ಇಬ್ರು ಅಂತ ಕೇಳ್ಬೋದಾ? ನಾನು ಈವ್ನಿಂಗ್ 4 o'clock ಹೋದ್ರೆ ನೈಟ್ ಬರೋದು 9 o'clock ಜಿಮ್ ಇಂದ. ಅಷ್ಟೊತ್ತು ಅವ್ರ ಅರ್ಧ ದಿನ ಫುಲ್ ಜಿಮ್ ಅಲ್ಲೇ ಇರ್ತೀನಿ. ಅಂಡ್ ಈ ಡಯಟ್ ಎಲ್ಲ ನೀವು ಫಾಲೋ ಮಾಡ್ತೀರಾ? ಕಂಪ್ಯಾರಿಟಿವ್ಲಿ ಡಯಟ್ ಮನೇಲಿ ಫಾಲೋ ಡಯಟ್ ಇವಳೇ ಎಲ್ಲ ಮಾಡ್ಕೊಡೋದು. ಬಟ್ ಅವಳು ಪಾಪ ಈಗ ಕಷ್ಟ ಆಗ್ತಾ ಇದೆ ಅಷ್ಟೇ ಮಾಡ್ಕೊಡೋದಕ್ಕೆ. ಆದ್ರೂ ಮಾಡ್ಕೊಡ್ತಾಳೆ. ಬಟ್ ನಾನು ಜಾಸ್ತಿ ಫುಡ್ಡಿ. ಈಗ ಸ್ವಲ್ಪ ಅವ್ರು ಏನ್ ಗೊತ್ತಾ, 6 months ಬ್ರೇಕ್ ತಗೊಂತಾರೆ ಜಿಮ್ಗೆ. ಚೆನ್ನಾಗಿ ತಿಂದಿ ದಪ್ಪ ಆಗ್ಬಿಡ್ತಾರೆ. ತಿರ್ಗಾ ಇವಾಗ 1 week ಇಂದ ತಿರ್ಗಾ ಸ್ಟಾರ್ಟ್ ಮಾಡಿದ್ದಾರೆ. ತಿರ್ಗಾ 6 months ಫುಲ್ ವರ್ಕೌಟ್. ಅದು ಇಯರ್ಲಿ 2 ತರ ಮಾಡ್ತಾರೆ ಅವರು. 6 months ಫುಲ್ ತಿಂತಾರೆ, 6 months ಫುಲ್ ಕಂಪ್ಲೀಟ್ ವರ್ಕೌಟ್ ಮಾಡ್ತಾರೆ. ನಾನು ಅವಾಗೇ ಹೇಳ್ದೆ ಗೊತ್ತಾ, ಅವ್ರ ಟೀಚರ್ ಎರಡನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಕರೆಕ್ಟ್. ಇನ್ನೆಲ್ಲೋ ನಾನು ಬ್ಯಾಲೆನ್ಸ್ ತಪ್ತಾ ಇದ್ದೀನಿ ನನ್ನ ಬಾಡಿ ಅನ್ನೋವಾಗ ಜಿಮ್ಗೆ ಜಾಯ್ನ್ ಆಗ್ತಾರೆ ಹೋಗಿ. ಆದ್ರೆ ಬಹಳ ಕಷ್ಟ ಆಗತ್ತಲ್ವಾ ಈ ಫುಡ್ ಕಂಟ್ರೋಲ್ ಮಾಡೋದು? ನಮ್ಗೆ ಇಷ್ಟ ಇರುವಾಗ. ಹೌದು, ಆ 6 months ಅಲ್ಲಿ ತಿನ್ಬಿಟ್ಟಿರ್ತೀನಲ್ಲ. ಈಗ ನಾನು ಸ್ವೀಟ್ ಬೇಕು ಅಂದ್ರೆ ಏನೇನ್ ಇಷ್ಟ ಅದೆಲ್ಲ ತಿನ್ಬಿಟ್ಟಿರ್ತೀನಿ. ಎಲ್ಲ ಕಡೆನೂ ಹೋಗ್ಬಿಟ್ಟಿರ್ತೀನಿ. ಮೈಸೂರು ಮಾಡಿದ್ಯಾ ಏನಾದ್ರು ಅಕಸ್ಮಾತ್? ಇಲ್ಲ, ಮಾಡಲ್ಲ. ಅವ್ರು ಒಂದು ಸಲ ಸ್ಟ್ರಿಕ್ಟ್ ಆಗಿ ನಾನು ಮಾಡೇ ಮಾಡ್ತೀನಿ ಅಂತ ತಗೊಂಡ್ರೆ ನಾನ್ ತಿಂತಿರ್ತೀನಿ, ಅಲ್ಲಿ ಮುಂದೆ ಎದ್ದೋಗ್ಬಿಡ್ತಾರೆ. ಇಲ್ಲಾಂದ್ರೆ ತಲೆ ಬಗ್ಗಿಸ್ಕೊಂಡು ಮೊಬೈಲ್ ನೋಡ್ತಿರ್ತಾರೆ ಹೊರತು. ನಾನು ಹೋಗಿ ಇವ್ರು ಡೆಡಿಕೇಶನ್ ಬಗ್ಗೆ ಕೇಳ್ತಾ ಇದೀನಿ. ನಾನೇ ಆಗ್ಲಿಂದ ಹೇಳ್ಬಿಟ್ಟು ನೀವು ಒಂದ್ಸತಿ ಡಿಸೈಡ್ ಮಾಡಿದ್ರೆ ಬಹುಶಃ. ನಮ್ಮನೆ ನಾನು ಸ್ವಲ್ಪ ಕ್ವಿಟ್ ಟೈಪೆ. ಅಯ್ಯೋ ಆಗಲ್ಲ ಬಿಡಪ್ಪ, 2 days 3 days ಮಾಡ್ತೀನಿ ಡಯಟ್. ಅಯ್ಯೋ ಬಿಡು, ಹಂಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ, ಇದೆಲ್ಲ ಏನು ಅಂತ. ಇವ್ರು ಒಂದ್ಸಲ ಏನಾದ್ರು ಫಿಕ್ಸ್ ಆದ್ರೆ ಅದನ್ನ ಬಿಡಲ್ಲ. ಬಟ್ ಡೈಲಿ ಬೇಕು ತಿನ್ನಕ್ಕೆ. 25 ಎಗ್ ದಿನಕ್ಕೆ, 1 kg ಚಿಕನ್ ಇರ್ಲೇಬೇಕು, ಇಲ್ಲಾಂದ್ರೆ ನಿದ್ದೆ ಬರಲ್ಲ. ಅವರು ಜಂಕ್ ಫುಡ್ ಎಲ್ಲ ಸೇರಿ ಅದ್ರಲ್ಲಿ ತಗೊಂಡ್ಬಿಡ್ತಾ ಇದಾರೆ. ವೆರಿ ಗುಡ್ ಅಲ್ವಾ? ಅದು ಪ್ರೋಟೀನ್ ಅಂತ ಹೇಳ್ತಾರೆ. ಹೌದು, ಅಲ್ಲ ಆತರ ವೆರಿ ನೈಸ್. ಬಟ್ ಅದೇ ನೀವು ಫುಡ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ನಿಮ್ ಫಿಟ್ನೆಸ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಪೂಜಾ ಅವರೇ, ನೀವು ಡ್ಯಾನ್ಸರ್ ಅಂಡ್ ಒಂಥರ ನೀವ್ ಅಂತಿದ್ರಿ ಕ್ಯಾಮ್ರಾ ಎಲ್ಲ ಫೇಸ್ ಮಾಡಿ ಅಭ್ಯಾಸನೇ ಇರ್ಲಿಲ್ಲ ಅಂತ. ಅಕಸ್ಮಾತ್ ನಿಮ್ಗೆ ಆಕ್ಟಿಂಗ್ ಆಪರ್ಚುನಿಟಿ ಅಂತ ಏನಾದ್ರು ಬಂದ್ರೆ ಹೇಗೆ? ನಿಮ್ಗೆ ಆಕ್ಟಿಂಗ್ ಕಡೆ ಪ್ರೀತಿ ಇದೆಯಾ? ಇಲ್ಲ, ನಂಗೆ ಆಕ್ಟಿಂಗು ಇವ್ರು ಹೇಳ್ತಿದ್ರು ಇಲ್ಲ, ಸ್ಟಾರ್ಟಿಂಗ್ ಸಿಕ್ಕಿತ್ತು, ನಾನು ಬೇಡ ಅಂದ್ಬಿಟ್ಟೆ. ತುಂಬಾ ಇಲ್ಲ, ಇವ್ರು ತುಂಬಾ ಪುಷ್ ಮಾಡಿದ್ರು. ಆಕ್ಚುಲಿ ಅದ್ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಮನೆಗ್ ಬಂದು ನಾನು ಆಡಿಷನ್ ಅಟೆಂಡ್ ಮಾಡ್ತಿದ್ದೆ, ಇವ್ರ ಫೋರ್ಸ್ ಮೇಲೆ ಹೋಗ್ತಿದ್ದೆ.
ಹೋಗು ಏನಾದ್ರೂ ಮಾಡ್ಬೇಕು, ನಿಮ್ಮ ಅಪ್ಪ ಅಮ್ಮನ್ ಬಿಟ್ಟು ಬಂದಿದ್ಯಲ್ವಾ, ನೀನ್ ಅವ್ರಿಗೆ ನೀನೇನು ಅಂತ ತೋರ್ಸ್ಬೇಕಲ್ವಾ, ಹೋಗು ಅಂತ ಅಲ್ಲಿ ಡ್ರಾಪ್ ಹಾಕಿ ಬರ್ತಿದ್ರು, ಬರೋ ತನಕ ಆಚೆ ಕಡೆ ವೇಟ್ ಮಾಡ್ತಿದ್ರು ಪಾಪ. ಹೋಗು ಅಂತ ಆಡಿಷನ್ ಎಲ್ಲ ಕೊಡ್ತಿದ್ದೆ. ಆಮೇಲೆ ನನ್ಗೆ ಅದೇನು ಅದ್ ಅಡ್ಜಸ್ಟೇ ಆಗ್ತಿರ್ಲಿಲ್ಲ ನನ್ಗೆ. ಮನೆಗೆ ಬರ್ತಾ ಇದ್ದೆ, ಡಲ್ ಆಗಿ ಇದ್ಬಿಡ್ತಿದ್ದೆ. ಅವರು ನೋಡೋ ತನಕ ನೋಡಿ ನಿಂಗೆ ಇದೆಲ್ಲ ಇಷ್ಟೆಲ್ಲ ಅಂದ್ರೆ ಹೋಗ್ಲಿ ಬಿಟ್ಬಿಡಮ್ಮ, ನಿನ್ಗೇನ್ ಇಷ್ಟ ಅದನ್ನ ಮಾಡು, ಓದ್ತೀಯ ಓದು, ಇಲ್ಲ ಏನ್ ಮಾಡು ಅಂತ. ನಂಗೆ ಆಕ್ಟಿಂಗ್ ಅಂತ ಬಂದ್ರೆ ಏನು ಅಷ್ಟು ಇಷ್ಟ ಇಲ್ಲ. ರೀಲ್ಸ್ ಮಾಡಕ್ ಇಷ್ಟ, ಅದು ಇವ್ರ ಜೊತೆ ಅಷ್ಟೇ, ಅದು ಅಭ್ಯಾಸ ಆಗ್ಬಿಟ್ಟಿದೆ. ಅದ್ ಬಿಟ್ರೆ ಆಕ್ಟಿಂಗ್ ಅಂತ ಏನೂ ಇಲ್ಲ, ಅಷ್ಟು ಇಷ್ಟ ಇಲ್ಲ. ಯಾಕೆ ನೀವು ಬೇಡ ಅಂದಿದ್ದು? ಅಂದ್ರೆ ಲೈಕ್ ಅವ್ರು ನಾನ್ ಬೇಜಾರಾಗಿದ್ದೀನಿ ಅಂತಾನೆ ಸುಮ್ನೆ ಮನೇಲಿ ಡಲ್ ಆಗಿರ್ತೀನಿ, ಆಕ್ಟಿವ್ನೆಸ್ ಇಲ್ಲ, ಏನೋ ಒಂಥರ ಮೂಡಿಯಾಗಿ ಯೋಚನೆ ಮಾಡ್ತಿರ್ತೀಯ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಿನ್ಗೆ ಯಾವ ಫೀಲ್ಡ್ ಇಷ್ಟ ಅದ್ರಲ್ಲಿ ಹೋಗು ಅನ್ನೋ ತರ ಅವರು ಸುಮ್ನೆ ಆಗ್ಬಿಟ್ರು. ನೀವ್ ರೀಲ್ಸ್ ಎಲ್ಲ ಶೂಟ್ ಮಾಡ್ಬೇಕಾದ್ರೆ ನೀವಿಬ್ರು ಆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಯಾರು ಕ್ಯಾಮ್ರಾ ಕೆಲಸ ಮಾಡ್ತಾರೆ? ನೀವೇ ಮೋಸ್ಟ್ ಯಾರು ಕ್ಯಾಮ್ರಾ ಮ್ಯಾನ್ ಇರ್ತಾರೆ ಬೇಸಿಕಲಿ? ಇಲ್ಲ, ಸ್ಟೂಡೆಂಟ್ ಒಬ್ಬ ಇದ್ದಾನೆ ವಿನಯ್ ಅಂತ, ಅವನು ರೇರ್ ಬರೋದು, ಬಂದ್ರೆ ಅವ್ನು ತೆಗಿತಾನೆ, ಇಲ್ಲಾಂದ್ರೆ ನೀವೇ ನಾವೇ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಕೆಲವು ಕಾಮಿಡಿ ಕಂಟೆಂಟ್ ಎಲ್ಲ ಇದ್ರೆ ಟೈಮಿಂಗ್ಸ್ ಬಹಳ ಇಂಪಾರ್ಟೆಂಟ್ ನಗ್ಸೋದಿಕ್ಕೆ, ಅದೆಲ್ಲ ಒಂದ್ ರೌಂಡ್ ಪ್ರಾಕ್ಟೀಸ್ ಮಾಡ್ಕೋತೀರಾ ರಿಹರ್ಸಲ್? ಇಲ್ಲ ಮ್ಯಾಮ್, ನಾವ್ ಯಾವ್ದು ಪ್ರಾಕ್ಟೀಸ್ ಮಾಡಲ್ಲ, ಅವ್ರಿಗೆಲ್ಲ ಆನ್ ಸ್ಪಾಟ್ ಬಂದ್ಬಿಡುತ್ತೆ. ಕಾಮಿಡಿ ಎಲ್ಲ ಅವ್ರಿಗೆ ಬರುತ್ತೆ ಆಲ್ಮೋಸ್ಟ್, ಕಾಮಿಡಿ ಇದೆಲ್ಲ ನಾನ್ ಮಾಡಕ್ ಹೋಗಲ್ಲ, ಇವ್ರೇ ಹೇಳ್ಕೊಡೋದು. ಕಾಮಿಡಿ ಕಂಟೆಂಟ್ ಅಂತ ಬಂದ್ರೆ ಇವ್ರೇ ಹೇಳ್ಕೊಡೋದು, ಅದಲ್ಲ ಹಂಗಂಗೆ ಮಾಡ್ಕೊಂಡ್ಬಿಡ್ತೀವಿ. ನೀವೇ ಎಡಿಟ್ ಹೌದು, ಅದೆಲ್ಲ ಬಹಳ ಈಸಿ. ನಿಮಗೆ ಅಕಸ್ಮಾತ್ ಆಕ್ಟಿಂಗ್ ಆಪರ್ಚುನಿಟಿ ಸಿಕ್ಕರೆ ಏನ್ ಮಾಡ್ತೀರಾ ಕುಮಾರ್ ಅವರೇ? ಬಂದಿದ್ಯಾ ಏನಾದ್ರು? ಇಲ್ಲ, ಬಂದಿದೆ, ನಾನು ಅಷ್ಟೊಂದು ಇಷ್ಟ ಪಡಲ್ಲ. ಡ್ಯಾನ್ಸ್ ಅಲ್ಲಿ ನಿಮ್ಗೆ ಡ್ಯಾನ್ಸ್ ತುಂಬಾ ಇಷ್ಟ ಅವ್ರಿಗೆ. ಬಟ್ ಆದ್ರೆ ಅದೇ ಐ ಗೆಸ್ ನೀವಿಬ್ರು ಕ್ಯಾಮ್ರಾ ಮುಂದೆ ಚೆನ್ನಾಗಿ ಕಾಣ್ತೀರಾ, ಸೊ ಅದಕ್ಕೆ ಆಕ್ಟಿಂಗ್ ಆಪರ್ಚುನಿಟೀಸ್. ನಮ್ಗೇನ ಇಷ್ಟ ಇತ್ತು ಅಂದ್ರೆ ಯಾವ್ದನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ಪರ್ಫಾರ್ಮ್ ಮಾಡೋಣ ಇಬ್ರು ಅನ್ನೋದಿತ್ತು. ಅಕುಲ್ ಸರ್ಗೂ ಅದು ಇಷ್ಟ ಇತ್ತು, ಹೇಳ್ತಿದ್ರು ನೀವಿಬ್ರೇ ಮಾಡ್ಬೋದಲ್ವಾ ಯಾವ್ದ್ರಲ್ಲಾದ್ರು ಅಂತ. ನೋಡೋಣ ಯಾವ್ದನ್ನ ಆಪರ್ಚುನಿಟಿ ಬಂದ್ರೆ ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕು ಅನ್ನೋದು ಒಂದು ಆಸೆ ಇದೆ ಅಷ್ಟೇ. ಇವಾಗ ನಿಮ್ಮ ಸ್ಕೂಲು ಮತ್ತೆ ಅದರ್ ಕೆಲಸ ಎಲ್ಲ ಏನ್ ನಡೀತಾ ಇದೆ ಅದೆಲ್ಲ ಬಿಟ್ಟು ನಿಮ್ಗೆ ನೆಕ್ಸ್ಟ್ ಈ ತರ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ಸ್ ಇರುತ್ತೆ, ಚಿಕ್ಕ ಪುಟ್ಟ ಪ್ರಾಜೆಕ್ಟ್ಸ್ ನೀವೇ ಅನ್ಕೋತಿರ್ತೀರ ಅಲ್ವಾ, ನೆಕ್ಸ್ಟ್ ಇದನ್ನ ಸಾಧಿಸ್ಬೇಕು ಹಾಗೆ ಅಂತ. ಹಂಗೆ ಏನಿದೆ ಲೈನ್ ಅಪ್ ಅಲ್ಲಿ ನಿಮ್ಗೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಇದೆ? ಇಲ್ಲ, ಈಗ ಸಣ್ಣ ಪುಟ್ಟ ಪ್ರೊಡ್ಯೂಸ್ ಮಾಡ್ತಾ ಇದೀನಿ, ವೆಬ್ ಸೀರೀಸ್ ಎಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದೀನಿ. ಬಟ್ ನಾನ್ ಕಷ್ಟ ಬಿದ್ದು ದುಡ್ಡು ಮಾಡಿ ಈಗ ನಾನು ಮಾಡ್ತಿರೋದು. ಅವ್ನಿಗೆ ಅದೇ ಆಸೆ ಇದ್ದಿದ್ದು, ನಾನು ಪ್ರೊಡ್ಯೂಸ್ ಮಾಡ್ಬೇಕು, ಯಾವ್ದಾದ್ರು ವೆಬ್ ಸೀರೀಸ್ ನ ಈ ತರ ಇರ್ಬೇಕು ಅಂತ ಹೇಳಿ. ಅದು ಇವಾಗ ಆಗ್ತಿದೆ, ಓಕೆ, ಎಲ್ಲ ದೇವ್ರ ದಯದಿಂದ ಸ್ವಲ್ಪ ಸ್ವಲ್ಪ ಎಲ್ಲ ಒಳ್ಳೇದಾಗ್ತಾ ಇದೆ. ಅಂಡ್ ಡೆಫಿನೆಟ್ಲಿ ನೀವಿಬ್ರು ಒಂಥರ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಅಂಡ್ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಪರ್ಸನಲಿ ಕೂಡ ನಾನ್ ನಿಮ್ಮ ಡ್ಯಾನ್ಸ್ ಅಕಾಡೆಮಿಗೆ ಬಂದಿದ್ದು ನೆನಪಿದೆ. ಇಲ್ಲ, ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ, ಯಾಕಂದ್ರೆ ಒಬ್ಬ ಆರ್ಟಿಸ್ಟ್ ನಿಜವಾಗ್ಲು ನನ್ ಗೊತ್ತಿರೋ ₹1 ತಗೊಂಡಿರಾ ಬಂದಿದ್ದೀರಾ, ಅದೊಂದು ನಿಜ. ಹಂಗಲ್ಲ ಅಂದ್ರೆ ನಾನು ಆಗ್ಲೇ ಫಸ್ಟೇ ಹೇಳ್ದೆ ಗೊತ್ತಾ, ಒಂದು ಅನ್ಕೊಂಡಿದ್ದನ್ನ ಸ್ಟಾರ್ಟ್ ಮಾಡೋದೇನಾದ್ರು ಇರುತ್ತೆ ಗೊತ್ತಾ, ಅದಕ್ಕೆ ನಾವು ಪಡೋಂಥ ಕಷ್ಟ ಶ್ರಮ ಇನ್ನೊಂದಿಲ್ಲ. ಬಟ್ ಅದು ನಿಂತ ಬಿಲ್ಡಿಂಗ್ ಅಲ್ಲಿ ಏನೋ ನಮ್ ಸ್ಕೂಲ್ ಅಂತ ನಿಂತಿರುತ್ತೆ ಗೊತ್ತಾ, ಅದು ನೋಡೋಕೆನೆ ಬಹಳ ಖುಷಿ ಆಗುತ್ತೆ. ಅಂಡ್ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ ನಾನು ನಿಮ್ಮ ಡ್ಯಾನ್ಸ್ ಅಕಾಡೆಮಿಗೆ ಬಂದಿದ್ದು. ಅಂಡ್ ನೀವೇ ನಮ್ಮನ್ನೆಲ್ಲ ಸುಮ್ಮನೆ ಕಳ್ಸಿರ್ಲಿಲ್ಲ, ಸನ್ಮಾನ ಅಂತೆಲ್ಲ ಮಾಡಿ ನಮ್ಗೆ ಅಯ್ಯೋ ನಾವು ಸುಮ್ಮನೆ ಓಪನಿಂಗ್ ನೀವು ಕೂಡ ಪರ್ಫಾರ್ಮ್ ಮಾಡಿದ್ರಲ್ಲ, ಸೇರಿ ಮಾಡಿದ್ದು ವೆರಿ ಮೆಮೊರೇಬಲ್ ಡೇ. ಅದೇ ಫಸ್ಟ್ ಬ್ರಾಂಚ್ ಆಕ್ಚುಲಿ. ಅದೇ ನನಗೆ ಗೊತ್ತಿದೆ, ಅದೇ ನಿಮ್ಮ ಫಸ್ಟ್ ಬ್ರಾಂಚ್ ಅಂತ. ಈಗಲೂ ಸಹ ನನಗೆ ಫೋಟೋಸ್ ಮೆಮೊರಿಲಿ ಬರ್ತಾ ಇರುತ್ತೆ. ನನ್ಗೆ ಬಹಳ ಖುಷಿ ಆಗುತ್ತೆ. ಇವತ್ತು ನಿಮ್ ಇಂಟರ್ವ್ಯೂ ಮಾಡ್ತಿರೋದು ಗೊತ್ತಾದಾಗ್ಲೂ ನನಗೆ ಒಂದು ಆಲ್ರೆಡಿ ನನ್ಗೆ ಡೇಸ್ ಎಲ್ಲ ಮತ್ತೆ ನಮಗೂ ಅಷ್ಟೇ, ಇಲ್ಲಿ ಬಂದು ನೀವು ಮಾಡ್ತಿದ್ದೀರಾ ಇಂಟರ್ವ್ಯೂ ಅಂದಾಗ ನಮ್ಗೆ ತುಂಬಾನೇ ಖುಷಿ ಆಯ್ತು. ಅಂದ್ರೆ ಒಂಥರ ಭಯ ಹೋಯ್ತು, ಓ ಇವ್ರಲ್ವಾ ಅನ್ನೋ ತರ. ಬಿಕಾಸ್ ನಿಮ್ಗೆ ಒಂದು ಒಳ್ಳೆ ಫಾಲೋಯಿಂಗ್ ಎಲ್ಲ ಇದೆ ಅಲ್ವಾ, ಸಾಕಷ್ಟು ಪ್ರಮೋಷನ್ಸ್ಗೂ ಬರುತ್ತೆ ಅಂತ ಅನ್ಸುತ್ತೆ. ಪ್ರಮೋಷನ್ಗೆ ಸಂಬಂಧಪಟ್ಟಂಗೆ ಹೇಗೆ ರೀಲ್ಸ್ ಮಾಡಿದಿರಾ, ಯಾವ ತರ ರೀಲ್ಸ್ ಮಾಡಿದ್ದೀರಾ? ಇಲ್ಲ, ಮನೆ ಕಂಟೆಂಟೇ ಮಾಡಿರೋದು ಪ್ರಮೋಷನ್ಸ್ಗೆಲ್ಲ. ಅಂದ್ರೆ ನಮಗೆ ಪ್ರಮೋಷನ್ ಕೇಳೋರು ಹಂಗೆ ಹೇಳ್ತಾರೆ, ನೀವು ಮನೆ ಕಂಟೆಂಟೇ ಮಾಡ್ಕೊಡಿ, ಆ ತರನೇ ರಿಲೇಟೆಡ್ ಮಾಡ್ಕೊಡಿ ಅಂತ ಕೇಳ್ತಾರೆ. ಮಾಡಿದೀವಿ ತುಂಬಾ, ಅಂದ್ರೆ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ಗೂ ನೀವು ಕೆಲಸ ಮಾಡಿದ್ದ? ಹೌದು, ಇದೆ. ಕೆಟ್ಟದ್ ಮಾಡಲ್ಲ, ಒಳ್ಳೇದಿದ್ದಾನೆ ಮಾಡೋದು. ಹೌದು, ಅದ್ ನಮಗೆ ಜನಗಳು ಮಾಡಕ್ಕೂ ಬಿಡಲ್ಲ ಬಿಡಿ. ಇಲ್ಲ, ಫಸ್ಟ್ ಗೊತ್ತಿಲ್ದಿರಾ ತುಂಬಾ ಮಾಡ್ಬಿಟ್ಟಿದ್ದೆ. ಕಮೆಂಟ್ಸ್ ನೋಡ್ತಾ ಇದ್ರೆ ನನ್ಗೆ ಭಯ ಆಗ್ತಾ ಇದೆ, ನಿದ್ದೆ ಮಾಡಕ್ ಕೂಡ ಆಗ್ತಲ್ಲ, ಏನಪ್ಪ ಹಿಂಗ್ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ವಾ, ಬೇರೆ ಮಾಡ್ತಿದ್ದು ತುಂಬಾ ಐಡಿಯಾ ಇರಲ್ಲ ಬಹುಶಃ. ಹೌದು, ಇದ್ ಮಾಡ್ಬೇಕಾ ಮಾಡ್ಬಾರ್ದು ಅನ್ನೋದು ಐಡಿಯಾ ಇರ್ಲಿಲ್ಲ. ಓಕೆ ಬಿಡು, ಅದ್ರಲ್ಲೇನಿದೆ ಅನ್ನೋ ತರ ಮಾಡ್ಬಿಟ್ವಿ. ಎಷ್ಟು ಬ್ಯಾಡ್ ಕಮೆಂಟ್ಸ್ ಅಂದ್ರೆ, ಜನ ನಾವ್ ಅಲ್ಲಿ ಕಮೆಂಟ್ ಆಫ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋಗ್ ಬಂದ್ ಕಮೆಂಟ್ ಮಾಡ್ತಿದ್ರು, ಆತರ ಆಗೋಗ್ಬಿಟ್ಟಿತ್ತು. ಎಲ್ಲ ಏನ್ ಮಾಡ್ಬಿಟ್ರು ಅಂದ್ರೆ ಅನ್ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು.
ಬೇಡ ಬಿಡು, ನಾವು ಮಾಡ್ತಿರೋದೇ ಜನಗಳಿಗೋಸ್ಕರ, ಏನಕ್ಕೆ ಅವ್ರಿಗೆ ಇಷ್ಟ ಇಲ್ದಿರೋದು ಮಾಡ್ಬೇಕು. ಈಗ ಅದಕ್ಕೆ ಚೂಸ್ ಮಾಡ್ಕೊಂತೀವಿ, ಒಂದು 10 ಪ್ರಮೋಷನ್ ಬಂದ್ರೆ ಓಕೆ ಒಂದೆರಡು ಇದು ಬೆಟರ್ ಅಲ್ವಾ, ಇದು ಮಾಡ್ಬೋದಾ ಅನ್ನೋ ತರ ಫುಲ್ ಅದ್ರಲ್ಲೇ ಹೋದ್ರೂ ಅದು ತಪ್ಪಾಗತ್ತೆ ನಾವು. ಖಂಡಿತ ಹೌದು, ಅದಕ್ಕೆ ಇವಾಗ ಒಂದ್ ಸ್ವಲ್ಪ ಬಂದ್ರೆ ಅದ್ರಲ್ಲಿ ಪಿಕ್ ಮಾಡಿ ಓಕೆ ಇದು ಮಾಡೋಣ ಅಂತೇಳಿ ಮಾಡ್ಕೊಂತೀವಿ, ಆ ತರ ಮಾಡ್ತಾ ಇದ್ದೀವಿ. ನಿಮ್ಮನ್ನ ತುಂಬಾ ಪ್ರೀತಿಸುವಂತಹ, ನಿಮ್ಮನ್ನ ತುಂಬಾ ಇಷ್ಟಪಡುವಂತಹ ಫಾಲೋವರ್ಸ್ಗೆ ಕೊನೆಯದಾಗಿ ಈಗ ಈ ಇಂಟರ್ವ್ಯೂ ಎಂಡ್ ಅಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ನಾನು ಏನ್ ಹೇಳ್ಬೇಕಂದ್ರೆ ನನ್ನ ಲೈಫ್ ಚೇಂಜ್ ಮಾಡಿದ್ದೆ ಅವರು ಅಂತ ಹೇಳ್ಬೋದು, ನಮ್ಮಿಬ್ರು ಲೈಫು. ಅವ್ರಿಗೆ ಹಿಂಗೆ ಯಾವಾಗ್ಲೂ ನಮಗ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ನಾವು ನಿಮ್ಗೆ ಎಲ್ಲ ಒಳ್ಳೇದೇ ಕೊಡಕ್ ಟ್ರೈ ಮಾಡ್ತೀವಿ. ಏನಾದ್ರೂ ನಮ್ಗೆ ಗೊತ್ತಿಲ್ಲದೆ ಪ್ರಮೋಷನ್ ಮೂಲಕನ ಏನ್ರ ಮೂಲಕ ಒಂದ್ ಸ್ವಲ್ಪ ಬ್ಯಾಡ್ ಏನಾದ್ರು ಅನ್ಸಿದ್ರೆ ನಿಮ್ಗೆ ಅದನ್ನ ನಾವು ಸರಿ ಮಾಡ್ಕೊಂತೀವಿ. ದಯವಿಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ, ಹೀಗೆ ನಮಗ್ ಪ್ರೀತಿ ಕೊಡಿ ಅಂತ ಕೇಳ್ಕೊಂತೀನಿ. ಕುಮಾರ್ ಅವರೇ, ನೀವೇನ್ ಹೇಳ್ತೀರಾ ನಿಮ್ ಫಾಲೋವರ್ಸ್ಗೆ? ಅಂದ್ರೆ ನೀವಿಬ್ರು ಮಾತಾಡ್ತಿದ್ರೆ ನನ್ಗೊಬ್ರೆ ಮಾತಾಡ್ತಿದ್ದೀರಾ ಅನ್ಸ್ಬಿಡುತ್ತೆ. ಇಬ್ರದ್ದು ಒಂದೇ ಇರುತ್ತೆ ಆನ್ಸರ್. ವೆರಿ ಸ್ವೀಟ್. ಖಂಡಿತ. ಮತ್ತೆ ನಿಮ್ಗೂ ಒಂದ್ ಹೇಳ್ಬೇಕು, ಇಲ್ಲಿ ನನ್ಗೆ ಇಂಟರ್ವ್ಯೂ ಕರೆದಾಗ ನನ್ಗೆ ಅನ್ನಿಸ್ತು ಅಷ್ಟು ನಾನು ಅಚೀವ್ ಮಾಡಿದ್ದೀನ ಏನು ಕುಮಾರ್ ನಮ್ನ ಕರೀತಾ ಇದ್ದಾರೆ, ನನ್ಗೆ ಅದೊಂಥರ ಅನಿಸ್ತು. ಇಲ್ಲ ಪೂಜಾ ನಿಜ ಕರೀತಿದ್ದಾರೆ, ಹೌದಾ, ಅದು ನನ್ಗೆ ತುಂಬಾ ಖುಷಿ ಕೊಡ್ತು. ನೀವು ನಾವ್ ಏನು ಅಲ್ಲ ಆಕ್ಚುಲಿ ನಮ್ನ ಕರೆದು ಇಂಟರ್ವ್ಯೂ ಮಾಡ್ತಿದ್ದೀರಾ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಕುಮಾರ್ ಅಂಡ್ ಪೂಜಾ, ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ನನ್ಗೆ ಗೊತ್ತಿಲ್ಲ ನೀವು ಏನೇನ್ ಉತ್ತರ ಕೊಟ್ಟಿದ್ದೀರಾ, ಏನೇನ್ ಹೇಳಿದ್ದೀರಾ. ಇದರಿಂದ ಒಂದಿಬ್ರು 3 ಜನಕ್ಕೆ ಇದು ಒಂದು ರೀತಿಯ ಇನ್ಸ್ಪಿರೇಷನ್ ಆದ್ರೂ ಐ ಬಿ ರಿಯಲಿ ವೆರಿ ಹ್ಯಾಪಿ. ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದ್ರೆ, ನಿಮ್ ಜರ್ನಿನ ನೋಡಿದ್ರೆ. ಬರೀ ಇಷ್ಟೇ ಅಲ್ಲ, ನೀವು ಇನ್ನೂ ಒಂದು 10-15 ಬ್ರಾಂಚಸ್ ಓಪನ್ ಮಾಡಬೇಕು, ಅಂದ್ರೆ ಸ್ಟೂಡೆಂಟ್ಸ್ ಗಳಿರ್ಬೇಕು ನಿಮ್ಗೆ. ಸಾಕಷ್ಟು ಪ್ರೋಗ್ರಾಮ್ಸ್ ಮಾಡಿ, ಇವೆಂಟ್ಸ್ ನ ಮಾಡಿ, ಖುಷಿಯಾಗಿರಿ ಅಂಡ್ ಹ್ಯಾವ್ ಅ ಗುಡ್ ಪ್ರೆಗ್ನೆನ್ಸಿ ಟೈಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್.